ಸ್ನೇಹಿತರೆ ನಮಸ್ಕಾರ. ಇದು ಉತ್ಕನ್ನ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್. ಹಿಂದಿನ ವಿಡಿಯೋಗಳಲ್ಲಿ ಬಾರ್ಟರ್ ವ್ಯವಸ್ಥೆ ಅಂದ್ರೇನು, ಬಾರ್ಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಬಾರ್ಟರ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಮನುಷ್ಯನೇ ಕಂಡುಕೊಂಡಂತಹ ವ್ಯವಸ್ಥೆ ಯಾವುದು, ಹಣದ ಹುಟ್ಟು ಹೇಗಾಯ್ತು, ಹಣದ ಬೆಳವಣಿಗೆ ಹೇಗಾಯ್ತು ಅಂತ ಹೇಳಿ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಹಣಕ್ಕೆ ಇರುವಂತಹ 3 ಪ್ರಮುಖ ಸಮಸ್ಯೆಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚಿತವಾಗಿ ಹಣ ಅಂದ್ರೆ ಏನು ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಾನು ಅಥವಾ ನೀವು ಅಥವಾ ಯಾರೇ ಆಗಿರ್ಲಿ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ನನ್ನ ಟೈಮ್, ಎನರ್ಜಿ, ಎಫರ್ಟ್, ಲೇಬರ್, ವರ್ಕ್ ಅನ್ನು ಕೊಟ್ಟು ಕಷ್ಟಪಟ್ಟು ಬೇರೆಯವರಿಗೆ ಬೇಕಾದಂತ ಅಗತ್ಯ ವಸ್ತುಗಳು ಅಥವಾ ಸೇವೆಗಳನ್ನ ಏನ್ ಕೊಡ್ತಾ ಇದೀವಲ್ಲ, ಅದಕ್ಕೆ ಇನ್ ರಿಟರ್ನ್ ಆಗಿ ನಮಗೆ ಏನೊಂದು ಮಾನಿಟರಿ ವ್ಯಾಲ್ಯೂ ಬರುತ್ತಲ್ಲ, ಅದೇ ಹಣ. ಸೊ ಹಾಗಾಗಿ ಹಣ ಅಂತಂದ್ರೆ ನಾನು ಕಷ್ಟಪಟ್ಟು ದುಡಿತಾ ಇರುವಂತದನ್ನ ಬೆಟರ್ ರೆಪ್ರೆಸೆಂಟ್ ಮಾಡುವಂತಹ ಯಾವ್ದಾದ್ರು ಒಂದು ವಸ್ತು ಇದ್ರೆ ಅದನ್ನ ನಾನು ಹಣ ಅಂತ ಹೇಳಿ ಕರಿಬಹುದು. ಸೊ ಈ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಹಣಕ್ಕೆ ಇರುವಂತಹ 3 ಪ್ರಮುಖ ಸಮಸ್ಯೆಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದು ವಿನಿಮಯ ಸಾಮರ್ಥ್ಯ ಗಾತ್ರಗಳಲ್ಲಿ. ಅಂದ್ರೆ ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತೀವಲ್ಲ, ಆ ಒಂದು ವಸ್ತುವನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಭಜಿಸಲು ಅಥವಾ ಸಣ್ಣ ಸಣ್ಣ ಭಾಗಗಳೇನಿರುತ್ತೆ ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಬಿಗ್ಗರ್ ಯೂನಿಟ್ ಆಗಿ ಮಾಡುವಂತಹ ಸಾಮರ್ಥ್ಯ ಆ ಒಂದು ವಸ್ತುವಿಗೆ ಇರಬೇಕಾಗ್ತದೆ. ಬೇಸಿಕಲಿ ನಮಗೆ ಬೇಕಾದಂತ ಅಂದ್ರೆ ಅವಶ್ಯಕತೆಯ ಪ್ರಮಾಣದಲ್ಲಿ ಮೌಲ್ಯವನ್ನ ವಿನಿಮಯ ಮಾಡ್ಕೊಳ್ಳೋದಕ್ಕೋಸ್ಕರ, ಒಂದು ಟ್ರೇಡ್ ಮಾಡೋದಕ್ಕೋಸ್ಕರ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಪ್ರತಿದಿನ ನನಗೆ ಕೆಲವೊಂದು ಅಗತ್ಯ ವಸ್ತುಗಳು ಅಥವಾ ಸೇವೆಗಳು ಬೇಕಾಗಿರುತ್ತೆ. ಅದು ಹಾಲು, ಮೊಸರು ಆಗಿರ್ಬೋದು, ಅದು ಯಾವುದೇ ತರಕಾರಿಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಅಸ್ಯೂಮ್ ಎ ಸಿನಾರಿಯೋ, ನನ್ನ ಹತ್ರ 100 ರೂಪಾಯಿ ಬೆಲೆ ಬಾಳುವಂತಹ ಒಂದು ಮಾನಿಟರಿ ವ್ಯಾಲ್ಯೂ ಇದೆ ಅಂತ ಅನ್ಕೊಳ್ಳಿ. ನನಗೆ ಬೇಕಾದಂತ ಅಗತ್ಯ ವಸ್ತು 30 ರೂಪಾಯಿ ಅಂತ ಅನ್ಕೋಣ. ಈಗ ನಾನು ಒಂದು 100 ರೂಪಾಯಿ ನೋಟ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡಿ ಓಕೆ ಚೇಂಜ್ ನ ನನಗೆ ಕೊಡಬೇಕಾಗ್ತದೆ. ಸೊ ಬೇಸಿಕಲಿ ಈ ಒಂದು 100 ರೂಪಾಯಿ ನೋಟ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡುವಂತಹ ಅವಕಾಶ ಇಲ್ಲ ಅನ್ನೋದಾದ್ರೆ, ನಾನು ನನ್ನ ಹತ್ರ ಇರ್ತಕ್ಕಂಥ 100 ರೂಪಾಯಿ ನೋಟನ್ನ ನಾನು ಅವ್ರಿಗೆ ಕೊಡೋದಿಲ್ಲ. ಅವ್ರ ಹತ್ರ ಇರುವಂತಹ ಅಗತ್ಯ ವಸ್ತು ಅಂದ್ರೆ 30 ರೂಪಾಯಿ ಬೆಲೆ ಬಾಳುವಂತಹ ಅಗತ್ಯ ವಸ್ತುನ ಅವರು ನನಗೆ ಕೊಡೋದಿಲ್ಲ. ಇದನ್ನ ಕಾಮನ್ ಟರ್ಮ್ಸ್ ಅಲ್ಲಿ ನಾವು ಚೇಂಜ್ ಇಲ್ಲ ಅಂತ ಹೇಳ್ತೀವಿ. ಚೇಂಜ್ ಇಲ್ಲ ಅನ್ನೋದಾದ್ರೆ ಅಗತ್ಯ ವಸ್ತು, ಅಗತ್ಯ ಸೇವೆಯನ್ನ ಮೌಲ್ಯ ವಿನಿಮಯ ಮಾಡ್ಕೊಳ್ಳೋದಕ್ಕೆ ನಾವು ಸಾಧ್ಯನೇ ಆಗೋದಿಲ್ಲ. ನಾವು ಡಿಮಾನಿಟೈಸೇಷನ್ ಆದ್ಮೇಲೆ ಯಾವಾಗ ಈ ಒಂದು ವ್ಯವಸ್ಥೆ 2000 ರೂಪಾಯಿ ನೋಟನ್ನು, ಒಂದು ದೊಡ್ಡ ನೋಟನ್ನ ಮಾರ್ಕೆಟ್ ಅಲ್ಲಿ ಬಿಡ್ತಲ್ಲ, ಅವಾಗ ಈ ಒಂದು ಚೇಂಜ್ ನ ಸಮಸ್ಯೆ ಬಹುತೇಕ ಜನ ಫೇಸ್ ಮಾಡಿರ್ತಾರೆ. ಆ ಸಮಯದಲ್ಲಿ ಆಕ್ಚುಲಿ ಚೇಂಜ್ ನ ಸಮಸ್ಯೆ ತುಂಬಾ ಜಾಸ್ತಿ ಆಗಿತ್ತು. ಇನ್ನೊಂದು ಉದಾಹರಣೆ ತಗೋಣ. ಸಾವಿರಾರು ವರ್ಷಗಳಿಂದ ಮನುಷ್ಯ ಚಿನ್ನದ ನಾಣ್ಯಗಳನ್ನ ಹೇಗೆ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ರಲ್ಲ, ಇವತ್ತು ಈ ಸಂದರ್ಭದಲ್ಲಿ ನಾವೇನಾದ್ರೂ ಚಿನ್ನದ ನಾಣ್ಯಗಳನ್ನ ಹಣವಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರೆ, ಆ ಒಂದು ಚಿನ್ನದ ನಾಣ್ಯಗಳನ್ನ ಕೊಟ್ಟು ನಾವು ಹಾಲು, ಫಾರ್ ಎಕ್ಸಾಂಪಲ್ ಟೀ, ಕಾಫಿ, ಹಾಲು, ಮೊಸರು ಅಥವಾ ತರಕಾರಿಗಳನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈವನ್ ಈ ಪೇಪರ್ ಕರೆನ್ಸಿನೂ ಕೂಡ ನಾವು ಕೊಟ್ಟು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ನೋಟ್ಗಳನ್ನ ಕೊಟ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಾವು ಮೌಲ್ಯ ವಿನಿಮಯನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅದನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡಲು ಸಾಧ್ಯ ಆಗೋದಿಲ್ಲ. ಈ ಒಂದು ಸಮಸ್ಯೆನ ಪರಿಣಾಮಕಾರಿಯಾಗಿ ಓವರ್ಕಮ್ ಮಾಡಿರುವಂತದ್ದು ಡಿಜಿಟಲ್ ಪೇಮೆಂಟ್ಸ್ ಮಾತ್ರ. ಹಾಗಾಗಿ ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವೋ ಆ ಒಂದು ವಸ್ತುವಿಗೆ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆ ಮಾಡುವಂತಹ ಒಂದು ಫೀಚರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾಗತ್ತೆ. ಅಥವಾ ಜೊತೆಗೆ ಸಣ್ಣ ಸಣ್ಣ ಭಾಗಗಳನ್ನ ಒಟ್ಟುಗೂಡಿಸಿ ಒಂದು ಬಿಗ್ಗರ್ ಯೂನಿಟ್ ಮಾಡುವಂತಹ ಶಕ್ತಿ ಆ ಒಂದು ವಸ್ತುವಿಗೆ ಇರಬೇಕಾಗತ್ತೆ. ಎರಡನೇದು ವಿನಿಮಯ ಸಾಮರ್ಥ್ಯ ಸ್ಥಳಗಳಲ್ಲಿ. ಅಂದ್ರೆ ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತಿರ್ತೀವಲ್ಲ, ಆ ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಅಥವಾ ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ದುಡಿದಂತ ಮೌಲ್ಯವನ್ನ ಪ್ರಯಾಣಿಸುವಾಗ ತನ್ನ ಜೊತೆಯಲ್ಲೇ ಸುಲಭವಾಗಿ ತೆಗೆದುಕೊಂಡು ಹೋಗುವಂತ ಅವಕಾಶವನ್ನ ಹೊಂದಿರಬೇಕು. ಕನ್ಸಿಡರ್ ಸಿನಾರಿಯೋ, ನಾವು ಹುಟ್ಟಿ ಬೆಳೆದಿರುವಂತದ್ದು ಕರ್ನಾಟಕದಲ್ಲಿ ಆಗಿದ್ರು ಕೂಡ ನಮ್ಮದೇ ಆದಂತ ಒಬ್ಬ ಕುಟುಂಬದ ಸದಸ್ಯರು ಬೇರೆ ಯಾವುದೋ ಜಿಲ್ಲೆಯಲ್ಲಿ ಅಥವಾ ಬೇರೆ ಯಾವುದೋ ರಾಜ್ಯದಲ್ಲೋ ಅಥವಾ ಬೇರೆ ಯಾವುದೋ ದೇಶದಲ್ಲೋ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಯಾವ್ದಾದ್ರು ಕೆಲಸ ಸಿಗದೆ ಹೋಗುವಂತ ಸಂದರ್ಭ ಸೃಷ್ಟಿ ಆಗ್ಬಹುದು. ಓಕೆ, ನಾವು ಇಲ್ಲಿಂದ ನಮ್ಮ ಕುಟುಂಬ ಸದಸ್ಯರು ಅಲ್ಲಿರೋದ್ರಿಂದ ನಾವು ಕೂಡ ಅಲ್ಲೇ ಹೋಗುವಂತ ಸಂದರ್ಭ ಬರ್ಬೋದು. ಆ ಸಂದರ್ಭದಲ್ಲಿ ನಾವು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಒಂದು ಮಾನಿಟರಿ ವ್ಯಾಲ್ಯೂ ಏನಿದೆಯಲ್ಲ, ಅದನ್ನ ನಾವು ನಮ್ಮ ಜೊತೆ ತಗೊಂಡೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿದಿರುವಂತಹ ಒಂದು ಮಾನಿಟರಿ ವ್ಯಾಲ್ಯೂ ಏನಿದೆಯಲ್ಲ, ಅದು ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಹಾಗಾಗಿ ನಾವು ನಮ್ಮ ಹತ್ರ ಇರ್ತಕ್ಕಂಥ ಮಾನಿಟರಿ ವ್ಯಾಲ್ಯೂನ ಇಲ್ಲೇ ಬಿಟ್ಟು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು. ಎರಡನೇದು, ನಮ್ಮ ಕುಟುಂಬದ ಯಾವ್ದೋ ಒಬ್ಬ ಸದಸ್ಯರು ಬೇರೆ ಯಾವುದೋ ದೇಶದಲ್ಲಿ ಇದಾರೆ ಅಂತ ಅನ್ಕೋಣ, ಅಥವಾ ಬೇರೆ ಯಾವುದೋ ಜಿಲ್ಲೆಯಲ್ಲೋ, ರಾಜ್ಯದಲ್ಲೋ ಅಥವಾ ಜರ್ಮನಿಲಿ ಇದಾರೆ ಅಂತ ಅನ್ಕೋಣ. ಈಗ ಅವ್ರಿಗೆ ಬೇಕಾದಂತ ಅಗತ್ಯ ವಸ್ತು ಅಥವಾ ಸೇವೆಗಳನ್ನ ಕೊಂಡ್ಕೊಳ್ಳೋದಕ್ಕೆ, ಅವರ ನೀಡ್ಸ್ ಅಂಡ್ ವಾಂಟ್ ನ ಫುಲ್ಫಿಲ್ ಮಾಡೋದಕ್ಕೆ ನಾವೊಂದು ಮಾನಿಟರಿ ವ್ಯಾಲ್ಯೂನ ಕಳಿಸ್ಬೇಕಾಗಿ ಬರುತ್ತೆ.
ಈಗ ಫಾರ್ ಎಕ್ಸಾಂಪಲ್ ಚಿನ್ನದ ನಾಣ್ಯಗಳನ್ನ ನಾವು ಹಣವಾಗಿ ಬಳಕೆ ಮಾಡೋದಕ್ಕೆ ಏನಾದ್ರೂ ಶುರು ಮಾಡಿದ್ರೆ ಅಥವಾ ಅದನ್ನ ಯೂಸ್ ಮಾಡ್ತಿದ್ರೆ, ಈಗ ಚಿನ್ನದ ನಾಣ್ಯಗಳನ್ನ ನಾನು ಇಲ್ಲಿಂದ ಕರ್ನಾಟಕದಿಂದ ಜರ್ಮನಿ ಹೇಗೆ ಕಳಿಸ್ಲಿ, ಅಥವಾ ಪೇಪರ್ ಕರೆನ್ಸಿನ ನಾನು ಹಣವಾಗಿ ಬಳಕೆ ಮಾಡ್ತಾ ಇದ್ರೆ, ಈ ಒಂದು ಪೇಪರ್ ಕರೆನ್ಸಿನ ಇದನ್ನೇ ಒಂದು ಪೇಪರ್ ಕರೆನ್ಸಿ ಅನ್ಕೊಳ್ಳಿ, ಇದನ್ನ ನಾನು ಇಲ್ಲಿಂದ ಜರ್ಮನಿ ಹೇಗೆ ಕಳಿಸ್ಲಿ? ಈ ಒಂದು ಸಮಸ್ಯೆ ಏನಿದೆಯಲ್ಲ, ಇದು ಅಗೇನ್ ಡಿಜಿಟಲ್ ಪೇಮೆಂಟ್ಸ್ ಅಲ್ಲಿ ಮಾತ್ರ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತೀವೋ ಅದನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆರಾಮವಾಗಿ ಸುಲಭವಾಗಿ ತೆಗೆದುಕೊಂಡು ಹೋಗುವಂತ ಶಕ್ತಿ ನಮ್ಮ ಹತ್ರ ಇರಬೇಕಾಗ್ತದೆ. ಯಾಕಂತಂದ್ರೆ ಈ ಒಂದು ಮಾನಿಟರಿ ವ್ಯಾಲ್ಯೂನ, ಈ ಒಂದು ವಸ್ತುವನ್ನ ಕಷ್ಟಪಟ್ಟು ದುಡಿದಿರುವಂತದ್ದು ನಾನು, ಅದು ನನ್ನ ಕುಟುಂಬಕ್ಕೋಸ್ಕರ, ನನ್ನ ಕುಟುಂಬದ ಸದಸ್ಯರಿಗೋಸ್ಕರ ಅದು ಬಳಕೆ ಆಗ್ಬೇಕಾಗಿ ಬರುತ್ತೆ. ಮೂರನೇದು ವಿನಿಮಯ ಸಾಮರ್ಥ್ಯ ಸಮಯದಲ್ಲಿ. ಇದೊಂದು ವೆರಿ ಇಂಪಾರ್ಟೆಂಟ್ ಫೀಚರ್ ಅಂತಾನೆ ಹೇಳ್ಬೋದು ಹಣಕ್ಕೆ. ಅಂದ್ರೆ ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಒಬ್ಬ ವ್ಯಕ್ತಿ ತಾನು ಕಷ್ಟಪಟ್ಟು ದುಡಿದಂತಹ ಮೌಲ್ಯವನ್ನು ಉಳಿಸಿಕೊಂಡು ಹೋಗುವಂತ ಸಾಮರ್ಥ್ಯ ಆತ ಬಳಕೆ ಮಾಡುವಂತ ವಸ್ತುವಿಗೆ ಇರ್ಬೇಕಾಗತ್ತೆ. ಅಂದ್ರೆ ನಾನೇನು ಇವತ್ತು ಕಷ್ಟಪಟ್ಟು ನನ್ನ ಟೈಮ್, ಎನರ್ಜಿ, ಎಫರ್ಟ್, ಲೇಬರ್, ವರ್ಕ್ ಅನ್ನ ಕೊಟ್ಟು ಕಷ್ಟಪಟ್ಟು ಒಂದು ಮಾನಿಟರಿ ವ್ಯಾಲ್ಯೂನ ಗಳಿಸಿದೀನಿ, ಈ ಒಂದು ಮಾನಿಟರಿ ವ್ಯಾಲ್ಯೂ ನಾಳೆ ದಿನ, ಒಂದ್ ವಾರ ಆದ್ಮೇಲೆ, ಒಂದ್ ತಿಂಗಳಾದ್ಮೇಲೆ, ಒಂದ್ ವರ್ಷ ಆದ್ಮೇಲೆ, ಅಥವಾ 10 ವರ್ಷ ಆದ್ಮೇಲೆ ಈ ಮಾನಿಟರಿ ವ್ಯಾಲ್ಯೂ ತುಂಬಾ ಕಮ್ಮಿ ಆಗ್ತಾ ಇದ್ರೆ, ಅಥವಾ ಆ ಮಾನಿಟರ್ಗೆ ವ್ಯಾಲ್ಯೂಗೆ, ಆ ಒಂದು ವಸ್ತುಗೆ ವ್ಯಾಲ್ಯೂನೇ ಇಲ್ಲ ಅನ್ನೋದಾದ್ರೆ, ನಾನೇನ್ ಕಷ್ಟಪಟ್ಟು ದುಡ್ದಿದ್ದೀನಲ್ಲ, ಆ ದುಡ್ದಿರೋದಕ್ಕೆ ಅರ್ಥನೇ ಇಲ್ದಲೆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಮನುಷ್ಯ ಸಾವಿರಾರು ವರ್ಷಗಳಿಂದ ಚಿನ್ನದ ನಾಣ್ಯಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂಡ್ ಬಂದಿದ್ದಾನಲ್ಲ, ಅದು ಬೆಟರ್ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ತಾನು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಮೌಲ್ಯವನ್ನ ಉಳಿಸ್ಕೊಂಡು ಹೋಗುವಂತ ಸಾಮರ್ಥ್ಯ ಚಿನ್ನದ ನಾಣ್ಯಗಳಿಗಿತ್ತು, ಈಗಲೂ ಕೂಡ ಇದೆ. ಬೇರೆ ವಸ್ತುಗಳನ್ನ ತಗೊಂಡ್ರೆ, ಹಸು, ಮೀನು, ಸೇಬು ಇತ್ಯಾದಿ ವಸ್ತುಗಳನ್ನ ನಾವೇನಾದ್ರೂ ಹಣವಾಗಿ ಬಳಕೆ ಮಾಡ್ತೀವಿ ಅನ್ನೋದಾದ್ರೆ ಅದು ಹೆಚ್ಚು ಕಾಲ ಬಾಳಿಕೆ ಬರೋದೇ ಇಲ್ಲ. ಹಾಗಾಗಿ ನಾಶವಾಗುವಂತಹ ಅಥವಾ ದೀರ್ಘಕಾಲ ಬಾಳಿಕೆ ಬಾರದಂತಹ ವಸ್ತುಗಳನ್ನ ನಾವು ಹಣವಾಗಿ ಬಳಸಲು ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಆ ವಸ್ತು ಏನಾದ್ರೂ ನಾಶ ಆದ್ರೆ ಆ ವ್ಯಕ್ತಿ ತಾನು ಕಷ್ಟಪಟ್ಟು ದುಡಿದ ಮೌಲ್ಯವನ್ನೇ ನಾಶ ಮಾಡಿದಂತೆ ಆಗುತ್ತದೆ. ಕರೆಕ್ಟ್ ಅಲ್ವಾ? ನಾವೊಂದು ಮಾನಿಟರಿ ವ್ಯಾಲ್ಯೂ ಹೇಗ್ ಬರುತ್ತೆ ಅಂದ್ರೆ, ನಾನು ಕಷ್ಟಪಟ್ಟು ದುಡಿದ್ಬಿಟ್ಟಿದ್ದೀನಿ, ಹಾಗಾಗಿ ಒಂದು ಮಾನಿಟರಿ ವ್ಯಾಲ್ಯೂ ಬಂದಿದೆ. ಈ ಒಂದು ಮಾನಿಟರಿ ವ್ಯಾಲ್ಯೂನ ನಾನು ರೆಪ್ರೆಸೆಂಟ್ ಮಾಡೋದಕ್ಕೆ, ಆ ಒಂದು ವಸ್ತುವನ್ನ ಹಣವಾಗಿ ಬಳಕೆ ಮಾಡ್ತಿದ್ದೀನೋ, ಆ ವಸ್ತುನೇ ದೀರ್ಘಕಾಲ ಬಾಳಿಕೆ ಬರ್ತಾ ಇಲ್ಲ ಅಂತಂದ್ರೆ ನಾನು ಕಷ್ಟಪಟ್ಟು ದುಡ್ದಿರೋದೇ ವ್ಯರ್ಥ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಜೊತೆಗೆ ಅದೇ ಸಮಯದಲ್ಲಿ ಯಾವ ವಸ್ತು ಅಥವಾ ಹಣ ತನ್ನ ಮೌಲ್ಯವನ್ನು ಉಳಿಸಿಕೊಳ್ಳಲು ಆ ವಸ್ತುವಿನ ಸರಬರಾಜು ಮಾರುಕಟ್ಟೆಯಲ್ಲಿ ತೀವ್ರವಾಗಿ ಹೆಚ್ಚಾಗದಂತೆ ನೋಡಿಕೊಳ್ಳಲು ಕೂಡ ಅಗತ್ಯವಾಗಿದೆ. ಸೊ ಬೇಸಿಕಲಿ ಇಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್. ನಾವು ಯಾವ ವಸ್ತುವನ್ನ ಹಣವಾಗಿ ಬಳಕೆ ಮಾಡಲು ಶುರು ಮಾಡ್ತೀವಲ್ಲ, ಆ ವಸ್ತು ದೀರ್ಘಕಾಲ ಬಾಳಿಕೆ ಬರಬೇಕು. ಅಂದ್ರೆ ಅದರ ಡ್ಯೂರೇಬಿಲಿಟಿ ಜಾಸ್ತಿ ಇರಬೇಕು. ಆ ವಸ್ತು ಈಗ ಹೇಗಿದೆಯೋ ವಾರಗಳು, ತಿಂಗಳುಗಳು, ವರ್ಷಗಳು, ದಶಕಗಳು, ನೂರಾರು ವರ್ಷಗಳು ಕಳೆದ್ರೂ ಕೂಡ ಆ ವಸ್ತು ಹಾಗೇ ಇರಬೇಕು. ಅಂದ್ರೆ ಅದು ಕೊಳ್ತೋಗ್ಬಾರ್ದು, ಅದೇ ರೀತಿನೇ ಇರಬೇಕು. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಎರಡನೇದೇನು ಅಂತಂದ್ರೆ, ಆ ವಸ್ತುವಿನ ಸರಬರಾಜು ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ಬಾರ್ದು. ಆ ವಸ್ತುವಿನ ಸರಬರಾಜು ಮಾರ್ಕೆಟ್ ಅಲ್ಲಿ ಏನಾದ್ರು ಜಾಸ್ತಿ ಆದ್ರೆ ಏನಾಗುತ್ತೆ, ಆ ವಸ್ತುಗೆ ಬೆಲೆನೇ ಇಲ್ದಲೆ ರೀತಿ ಆಗ್ಬಿಡುತ್ತೆ. ಇವತ್ತು ಚಿನ್ನದ ನಾಣ್ಯಗಳಿಗೆ ಇವತ್ತು ಕೂಡ ಬೆಲೆ ಬಂದಿರುವಂತದ್ದು ಯಾಕೆ ಅಂತಂದ್ರೆ, ಯಾರು ಕೂಡ ಆರಾಮವಾಗಿ ಚಿನ್ನದ ನಾಣ್ಯಗಳನ್ನ ಔಟ್ ಆಫ್ ಥಿನ್ ಏರ್ ಸಿಂಪಲ್ ಆಗಿ ಪ್ರಿಂಟ್ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಅಥವಾ ಭೂಮಿಲೆಲ್ಲೂ ಕೂಡ ಸಿಕ್ತದ ಕಡೆ ಎಲ್ಲ ಚಿನ್ನ ಸಿಗ್ತಾ ಇಲ್ಲ. ಚಿನ್ನ ಅನ್ನೋದು ಈ ಒಂದು ಸಮಾಜದಲ್ಲಿ, ಅಂದ್ರೆ ಒಂದು ಪ್ರಕೃತಿಯಲ್ಲಿ ಲಿಮಿಟೆಡ್ ಆಗಿರುವಂತದ್ದು. ಹಾಗಾಗಿನೇ ಇವತ್ತು ಕೂಡ ಚಿನ್ನಕ್ಕೆ ಮೌಲ್ಯ ಇರುವಂತದ್ದು. ಸೊ ಚಿನ್ನಕ್ಕಿರುವಂತ ಎರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದು ಅಂದ್ರೆ ಡ್ಯೂರೇಬಿಲಿಟಿ. ಚಿನ್ನದ ನಾಣ್ಯಗಳು ಸಾವಿರಾರು ವರ್ಷಗಳಿಂದ ಹೇಗಿತ್ತೋ ಈಗಲೂ ಕೂಡ ಹಾಗೆ ಇರುತ್ತೆ, ಅದು ಯಾರಿಗೂ ರೀತಿ ಕೊಳ್ತೋಗೋದಿಲ್ಲ. ಜೊತೆಗೆ ಚಿನ್ನನ ಸಿಕ್ಕಿದ ಜಾಗದಲ್ಲೆಲ್ಲ ಮೈನ್ ಮಾಡೋಕ್ ಸಾಧ್ಯ ಆಗೋದಿಲ್ಲ, ಅದ್ರ ಸರಬರಾಜನ್ನ ಮಾರ್ಕೆಟ್ ಅಲ್ಲಿ ಏಕಾಏಕಿ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ದ ಓವರ್ ಆಲ್ ಸಪ್ಲೈ ಆಫ್ ಗೋಲ್ಡ್ ಈಸ್ ಲಿಮಿಟೆಡ್ ಇನ್ ದಿ ಎನ್ವಿರಾನ್ಮೆಂಟ್. ಈ ಎರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಚಿನ್ನಕ್ಕೆ ಇದ್ದಿರೋದ್ರಿಂದನೇ ಇವತ್ತು ಕೂಡ ಚಿನ್ನಕ್ಕೆ ಮೌಲ್ಯ ಇರುವಂತದ್ದು, ಅದೇ ಗುಡ್ ಸ್ಟೋರ್ ಆಫ್ ವ್ಯಾಲ್ಯೂ. ಸೊ ಹಣವನ್ನು ಸೃಷ್ಟಿಸುವ ವಿಧಾನ ಹಣದ ಮೃದುತನ ಅಥವಾ ಕಠಿಣತೆಯನ್ನು ನಿರ್ಧರಿಸುತ್ತದೆ. ಸೊ ಈ ಹಣದ ಸಪ್ಲೈ ಇದೆಯಲ್ಲ, ಈ ಸಪ್ಲೈ ಆಧಾರದ ಮೇಲೆ ಹಣನ ಎರಡ್ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡ್ತಾರೆ. ಒಂದು ಸಾಫ್ಟ್ ಮನಿ, ಇನ್ನೊಂದು ಹಾರ್ಡ್ ಮನಿ. ಸಾಫ್ಟ್ ಮನಿ ಅಂತಂದ್ರೆ ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತೀವಲ್ಲ, ಈ ಒಂದು ವಸ್ತುವನ್ನ ಆರಾಮವಾಗಿ ಈ ಒಂದು ಮಾರ್ಕೆಟ್ ಅಲ್ಲಿ ಸಪ್ಲೈನ ಜಾಸ್ತಿ ಮಾಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ 1600 ಇಸ್ವಿಯಲ್ಲಿ ಸಮುದ್ರದಲ್ಲಿ ಸಿಗ್ತಾ ಇರ್ತಕ್ಕಂಥ ಮುತ್ತುಗಳನ್ನ ಮನುಷ್ಯ ಹಣವಾಗಿ ಬಳಕೆ ಮಾಡ್ಕೊಂತ ಬರ್ತಾ ಇದ್ದ. ಆದ್ರೆ ಯಾವಾಗ ಮನುಷ್ಯನ ಸ್ಕಿಲ್ ಸೆಟ್, ಪ್ರೊಡಕ್ಟಿವಿಟಿ ಜಾಸ್ತಿ ಆಯ್ತು, ಅಂದ್ರೆ ಈ ಬೋಟಿನ ವ್ಯವಸ್ಥೆಗಳು ಜಾಸ್ತಿ ಆಯ್ತು, ಮನುಷ್ಯ ಸಮುದ್ರಕ್ಕೆ ಹೋಗಿ ಈ ಒಂದು ಮುತ್ತುಗಳನ್ನ ಜಾಸ್ತಿ ತೆಗೆದುಕೊಂಡು ಮಾರ್ಕೆಟ್ ಅಲ್ಲಿ ಬರುವಂತಹ ಸಂದರ್ಭ ಜಾಸ್ತಿ ಆಯ್ತು. ಬೇಸಿಕಲಿ ಆ ಒಂದು ಪಲ್ಸ್ ಏನಿತ್ತಲ್ಲ ಅದು ಇನ್ಫ್ಲೇಟ್ ಆಯ್ತು.
ಅದರ ಸಪ್ಲೈ ಮಾರ್ಕೆಟ್ ಅಲ್ಲಿ ಜಾಸ್ತಿ ಬಂತು. ಹಾಗಾಗಿ ಮನುಷ್ಯ ಆ ಒಂದು ಪಲ್ ಅಥವಾ ಮುತ್ತೇನಿತ್ತಲ್ಲ ಅದನ್ನ ಹಣವಾಗಿ ಬಳಕೆ ಮಾಡೋದನ್ನ ಬಿಟ್ಟು ಚಿನ್ನದ ನಾಣ್ಯಗಳ ಕಡೆ ಮುಖ ಮಾಡಕ್ ಶುರು ಮಾಡ್ಕೊಂಡ. ಅಂದ್ರೆ ಅದನ್ನ ಜಾಸ್ತಿಯಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡ್ದ. ಇದನ್ನ ಪೇಪರ್ ಕರೆನ್ಸಿಗೆ ತಗೊಂಡ್ರೆ ಈ ಒಂದು ಪೇಪರ್ ಕರೆನ್ಸಿ ಕೂಡ ಇಸ್ ಆಲ್ಸೋ ಸಾಫ್ಟ್ ಮನಿ. ಈ ಒಂದು ಪೇಪರ್ ಕರೆನ್ಸಿನ ನಮ್ಮ ದೇಶ ಆಗಿರ್ಲಿ, ಅಮೆರಿಕ ಆಗಿರ್ಲಿ, ಜರ್ಮನಿ ಆಗಿರ್ಲಿ, ಜಪಾನ್ ಆಗಿರ್ಲಿ, ಚೈನಾ ಆಗಿರ್ಲಿ ಅತಿ ಹೆಚ್ಚು ಪ್ರಿಂಟ್ ಮಾಡ್ತಾನೆ ಇದಾವೆ. ಇದು ಸರಬರಾಜು ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಯಾವ ವಸ್ತುನ ನಾವು ಹಣವಾಗಿ ಬಳಕೆ ಮಾಡ್ತೀವೋ ಅದು ಸರಬರಾಜು ಮಾರ್ಕೆಟ್ ಅಲ್ಲಿ ಜಾಸ್ತಿ ಆದ್ರೆ ಅದರ ಮೌಲ್ಯ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಇದನ್ನ ಸಾಫ್ಟ್ ಮನಿ ಅಂತ ಹೇಳಿ ಕ್ಲಾಸಿಫೈ ಮಾಡಬಹುದು. ಹಾರ್ಡ್ ಮನಿ ಅಂದ್ರೆ ಏನು? ಯಾವ ವಸ್ತುವನ್ನ ನಾವು ಹಣವಾಗಿ ಬಳಕೆ ಮಾಡ್ತೀವೋ ಅದರ ಸಪ್ಲೈನ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಚಿನ್ನ. ಇವತ್ತು ಕೂಡ ಚಿನ್ನಕ್ಕೆ ಮಾನಿಟರಿ ವ್ಯಾಲ್ಯೂ ಯಾಕೆ ತನ್ನ ಮೌಲ್ಯವನ್ನು ಕಾಪಾಡ್ಕೊಂಡ್ ಬರ್ತಿದೆ ಅಂತಂದ್ರೆ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲೂ ಇದ್ರೂ ಕೂಡ ಚಿನ್ನನ ಅಷ್ಟು ಸುಲಭವಾಗಿ ಭೂಮಿಯಿಂದ ತೆಗೆಯೋದಕ್ಕಾಗೋದಿಲ್ಲ. ಭೂಮಿಲಿ ಇದ್ರೇನೆ ಚಿನ್ನನ ತೆಗೆಯೋದಕ್ಕೆ ಸಾಧ್ಯ ಆಗೋದು. ಬೇಸಿಕಲಿ ಚಿನ್ನ ಅನ್ನೋದು ಇಸ್ ಎ ಲಿಮಿಟೆಡ್ ಕ್ವಾಂಟಿಟಿ. ಅದು ಎಷ್ಟೋ ಟನ್ಸ್ ಇರ್ಬೋದು, ಆದ್ರೆ ಪ್ರಪಂಚದಲ್ಲಿ ಇಷ್ಟೇ ಚಿನ್ನ ಅನ್ನೋದಂತೂ ಮಾತ್ರ ಇರುವಂತದ್ದು. ಈಗ ಒಂದು ಸರ್ಕಾರ ಅಥವಾ ಒಬ್ರು ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅಥವಾ RBI ಗವರ್ನರ್ ಆಗಿರ್ಬೋದು, ಫೆಡರಲ್ ರಿಸರ್ವ್ ಚೇರ್ಮನ್ ಆಗಿರ್ಬೋದು, ನಾನು ಚಿನ್ನದ ಸಪ್ಲೈ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಿರ್ಧಾರ ಮಾಡಿದ ತಕ್ಷಣ ಚಿನ್ನದ ಸಪ್ಲೈನ ಜಾಸ್ತಿ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಗೋಲ್ಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಎನ್ ಹಾರ್ಡ್ ಮನಿ. ಇದನ್ನ ಬಿಟ್ಕಾಯಿನ್ ಕಂಪೇರ್ ಮಾಡಿದ್ರೆ ಬಿಟ್ಕಾಯಿನ್ ಕೂಡ 2,10,00,000 ಬಿಟ್ಕಾಯಿನ್ ಮಾತ್ರ ಇರುವಂತದ್ದು. ಇಟ್ಸ್ ಅನ್ ಅಬ್ಸಲ್ಯೂಟ್ ಸ್ಕೇರ್ಸ್ ಅಸೆಟ್. ಜಗತ್ನಲ್ಲಿ ಯಾರೋ ಒಬ್ರು ಡಿಸೈಡ್ ಮಾಡಿ, ಅದು ಯಾವುದೇ ದೇಶ ಆಗಿರ್ಲಿ ಅಥವಾ ಯಾವುದೇ ದೇಶದ ಪ್ರಧಾನಮಂತ್ರಿ ಆಗಿರ್ಲಿ ಅಥವಾ ಪ್ರೆಸಿಡೆಂಟ್ಸ್ ಆಗಿರ್ಲಿ, ನಾನು ಒಂದೇ ಒಂದು ಜಾಸ್ತಿ ಹೆಚ್ಚಿನ ಬಿಟ್ಕಾಯಿನ್ ಸೃಷ್ಟಿ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಒಂದೇ ಒಂದು ನಾಣ್ಯನ, ಚಿನ್ನದ ನಾಣ್ಯನ ಔಟ್ ಆಫ್ ಥಿನ್ ಸೃಷ್ಟಿ ಮಾಡ್ತೀನಿ ಅಂದ್ರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಚಿನ್ನ ಮತ್ತು ಬಿಟ್ಕಾಯಿನ್ ಏನಿದೆಯಲ್ಲ ಇದನ್ನ ಹಾರ್ಡ್ ಮನಿ ಅಂತೇಳಿ ಕ್ಲಾಸಿಫೈ ಮಾಡಬಹುದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ 3 ಪ್ರಮುಖ ಸಮಸ್ಯೆಗಳು. ಅದರಲ್ಲಿ ಡಿವಿಸಿಬಿಲಿಟಿ ಮೊದಲನೇ ಫೀಚರ್ನ ನಾವು ಡಿಸ್ಕಸ್ ಮಾಡಿದ್ವಿ. ಎರಡನೇದು ಸ್ಥಳಗಳಲ್ಲಿ, ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣವನ್ನ, ಅಂದ್ರೆ ವಸ್ತುನ ತೆಗೆದುಕೊಂಡು ಹೋಗುವಂತ ಶಕ್ತಿ ಇರಬೇಕಾಗ್ತದೆ. ಮೂರನೇದು ವರ್ಷಗಳು ಕಳೆದ್ರು ಆ ಒಂದು ವಸ್ತು ತನ್ನ ಮೌಲ್ಯವನ್ನ ಕಾಪಾಡ್ಕೊಂತ ಬರ್ಬೇಕಾಗತ್ತೆ. ಇದು ಈ ಮೂರಲ್ಲಿ ಇಂಪಾರ್ಟೆಂಟ್ ಫೀಚರ್ ಯಾವುದು ಅಂತಂದ್ರೆ ಮೂರನೇದು. ಯಾಕೆಂತಂದ್ರೆ ಹಣ ಅನ್ನುವಂಥದ್ದು ಯಾವತ್ತೂ ಕೂಡ ಹಾರ್ಡ್ ಮನಿ ಆಗಿರ್ಬೇಕು. ನಾನು ಕಷ್ಟಪಟ್ಟು ದುಡಿಯುವಂಥದ್ದನ್ನ ಬೇರೆ ಯಾವುದೋ ವ್ಯಕ್ತಿ ಆರಾಮವಾಗಿ ಕೂತ್ಕೊಂಡು ಎಫರ್ಟೇ ಆಗ್ದಲೆ ಪ್ರಿಂಟ್ ಮಾಡೋದಾದ್ರೆ ನಾನು ಕಷ್ಟಪಟ್ಟು ದುಡಿದಿರೋದಕ್ಕೆ ಒಂದು ಅರ್ಥನೇ ಇಲ್ದಲೆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಇತಿಹಾಸ ನೋಡಿದ್ರೆ ನಾವು ಇವತ್ತು ಕೂಡ ನಾವೇನ್ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅನ್ನೋದನ್ನ ನೋಡೋದಾದ್ರೆ ಹಣಕ್ಕೆ ಇರಬೇಕಾದಂತ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತಂದ್ರೆ ಸ್ಟೋರ್ ಆಫ್ ವ್ಯಾಲ್ಯೂ. ಆ ಒಂದು ಹಣ ದೀರ್ಘಕಾಲ ಬಾಳಿಕೆ ಬರಬೇಕು. ಈ ಒಂದು ಹಣ ಸಮಾಜದಲ್ಲಿ, ಓವರ್ ಆಲ್ ಸೊಸೈಟಿ ಇನ್ ದ ಎಂಟೈರ್ ವರ್ಲ್ಡ್ ಅಲ್ಲಿ ಲಿಮಿಟೆಡ್ ಆಗಿರ್ಬೇಕು. ಇದ್ರ ಮೇಲೆ ಆಡ್ ಆನ್ ಫೀಚರ್ಸ್ ಏನು ಅಂತಂದ್ರೆ ಡಿವಿಸಿಬಿಲಿಟಿ ಇರುವಂತದ್ದು. ಅಕ್ರಾಸ್ ದ ಸ್ಪೇಸ್ ನಾವು ಆ ಒಂದು ಮೌಲ್ಯವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸೆಂಡ್ ಮಾಡುವಂತ ಅವಕಾಶ ಆ ಒಂದು ವಸ್ತುವಿಗೆ ಇರಬೇಕಾಗ್ತದೆ. ಇದನ್ನ ಇನ್ನೊಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ಮನೆಯಲ್ಲಿ ಅಡಿಗೆ ಮನೆ ಇರಬೇಕು, ಹಾಲ್ ಇರಬೇಕು, ಕರೆಕ್ಟ್, ವೆರಿ ಇಂಪಾರ್ಟೆಂಟ್, ಅವೆಲ್ಲವೂ ಕೂಡ ಚೆನ್ನಾಗಿರ್ಬೇಕು. ಆದ್ರೆ ಆ ಮನೆಯಾಗೆ ಉಳ್ಕೊಬೇಕು ಅಂತಂದ್ರೆ ಯಾವ ಆಧಾರದ ಮೇಲೆ, ಯಾವ್ದು ಬೇಸ್ ಮೇಲೆ ನಾವು ಕಟ್ಟಿರ್ತೀವಲ್ಲ, ಒಂದು ಪಾಯ ಆಗಿರ್ಬೋದು ಅಥವಾ ಪಿಲ್ಲರ್ ಆಗಿರ್ಬೋದು, ಅವೆಲ್ಲವೂ ಕೂಡ ಸ್ಟ್ರಾಂಗ್ ಇರಬೇಕಾಗತ್ತೆ. ಅದು ಚೆನ್ನಾಗಿದ್ರೇನೆ ಒಂದು ಅಡಿಗೆ ಮನೆ ಆಗಿರ್ಲಿ ಅಥವಾ ಹಾಲಾಗಿರ್ಲಿ ಅವು ದೀರ್ಘಕಾಲ ಬಾಳಿಕೆ ಬರೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಹಣ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಶುಡ್ ಬಿ ಹಾರ್ಡ್ ಮನಿ. ಯಾವ ಒಂದು ವ್ಯಕ್ತಿಯ ಅಧೀನದಲ್ಲೂ ಇರಬಾರ್ದು. ಸಮಾಜದಲ್ಲಿ ಇಂತಿಷ್ಟೇ ಅನ್ನುವಂಥ ಸಪ್ಲೈ ಇರಬೇಕು. ಆ ಒಂದು ಹಣ ದೀರ್ಘಕಾಲ ಬಾಳಿಕೆ ಬರಬೇಕಾಗತ್ತೆ. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ವಸ್ತುಗಿರುತ್ತೋ ಆ ಒಂದು ವಸ್ತು ಬೆಟರ್ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಾವಿರಾರು ವರ್ಷಗಳಿಂದ ಮನುಷ್ಯ ಚಿನ್ನದ ನಾಣ್ಯಗಳನ್ನ ಬೆಟರ್ ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ಬಳಕೆ ಮಾಡ್ಕೊಂತ ಬಂದ್ರು. ಯಾಕಂದ್ರೆ ಗೋಲ್ಡ್ ಇಸ್ ಮೋರ್ ಡ್ಯೂರಬಲ್ ಅಂಡ್ ಇಸ್ ಲಿಮಿಟೆಡ್ ಇನ್ ಸಪ್ಲೈ. ಇವತ್ತಿನ ಪೇಪರ್ ಕರೆನ್ಸಿ ವ್ಯವಸ್ಥೆಯಲ್ಲಿ ಮನುಷ್ಯ ಯಾವ ವಸ್ತುವನ್ನು ಹಣವಾಗಿ ಬಳಕೆ ಮಾಡ್ತಾ ಇದ್ದಾನೆ, ಇಟ್ಸ್ ರಿಯಲ್ ಎಸ್ಟೇಟ್, ರೈಟ್? ಸೊ ಈ ಒಂದು ಪ್ಲಾಟ್ ಅಂತ ತಗೊಂಡ್ರೆ ಅದು ದೀರ್ಘಕಾಲ ಬಾಳಿಕೆ ಬರುತ್ತೆ. ಜೊತೆಗೆ ಫ್ಲಾಟ್ ಅಥವಾ ಪ್ಲಾಟ್ಗಳು ಏನಿದೆಯಲ್ಲ ಅದು ಬೇಕಾದಂಗೆಲ್ಲ ಸೃಷ್ಟಿ ಮಾಡಕ್ ಸಾಧ್ಯ ಆಗೋದಿಲ್ಲ. ಸಪ್ಲೈ ಜಾಸ್ತಿ ಆಗ್ತದೆ, ಆದ್ರೆ ಪೇಪರ್ ಕರೆನ್ಸಿಗಿಂತಲೂ ಜಾಸ್ತಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಪೇಪರ್ ಕರೆನ್ಸಿ ಏನಿದೆ ದೀರ್ಘಕಾಲ ಬಾಳಿಕೆನೂ ಬರ್ತಾ ಇಲ್ಲ, ಯಾಕಂದ್ರೆ ಅದು ವೇರ್ ಅಂಡ್ ಟೇರ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಮಾರ್ಕೆಟ್ ಅಲ್ಲಿ ಅನ್ಲಿಮಿಟೆಡ್ ಸಪ್ಲೈ ಆಗಿ ಬೆಳೀತಾನೆ ಹೋಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಹಣಕ್ಕೆ ಇರಬೇಕಾದಂತ ಈ ಒಂದು 3 ಪ್ರಮುಖ ಸಮಸ್ಯೆಗಳೇನಿದೆ, ಡಿವಿಸಿಬಿಲಿಟಿ, ಅಕ್ರಾಸ್ ದ ಸ್ಪೇಸ್ ಸ್ಪೆಂಡ್ ಮಾಡುವಂಥದ್ದು, ಸೆಂಡ್ ಮಾಡುವಂಥದ್ದು, ಅಥವಾ ಒಂದು ಸ್ಟೋರ್ ಆಫ್ ವ್ಯಾಲ್ಯೂ ಆಗಿ ದೀರ್ಘಕಾಲ ಬಾಳಿಕೆ ಬರುವಂತಹ ವಸ್ತುವನ್ನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಈ ಒಂದು 3 ಪ್ರಮುಖ ಸಮಸ್ಯೆಗಳನ್ನ ಯಾವ ವಸ್ತು ಬೆಟರ್ ಆಗಿ ಸಾಲ್ವ್ ಮಾಡುತ್ತೋ ಅದು ನಿಜವಾದ ಹಣ ಅಂತ ಹೇಳ್ಬೋದು. ಅಂತಂದ್ರೆ ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥದನ್ನ ಬೆಟರ್ ಆಗಿ ಅದು ರೆಪ್ರೆಸೆಂಟ್ ಮಾಡುತ್ತೆ.
ಓಕೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಜೊತೆಗೆ ಈ ಒಂದು ಕಾನ್ಸೆಪ್ಟ್ ಏನಾದ್ರು ನಿಮಗೆ ಸ್ವಲ್ಪ ಏನಾದ್ರು ವೀರ್ಡ್ ಅನ್ಸಿದ್ರೆ ಅಥವಾ ಇನ್ನಷ್ಟು ಮಾಹಿತಿ ಏನಾದ್ರು ಬೇಕು ಅನ್ನೋದಾದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ನನಗೊಂದು ಮೇಲ್ ಐಡಿ ಮೆನ್ಷನ್ ಮಾಡಿರ್ತೀನಿ ಅಥವಾ ನನ್ನ ವಾಟ್ಸ್ಆಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ವಾಟ್ಸ್ಆಪ್ಗೆ ಮೆಸೇಜ್ ಮಾಡಿ ನನಗೆ ಗೊತ್ತಿರತಕ್ಕಂಥ ಅಗತ್ಯ ಮಾಹಿತಿಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಧನ್ಯವಾದಗಳು.